85 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಹಾಗೂ ಅಂಗವಿಕಲರಿಗೆ ಇಂದು ಮತದಾನದ ಅವಕಾಶ ಹಿನ್ನೆಲೆ ಮತದಾನ ವೇಳೆ ಬಿಜೆಪಿಯಿಂದ ಚುನಾವಣಾ ಅಕ್ರಮ ನಡೆದಿದೆ ಎಂದು ಕಾಂಗ್ರೆಸ್ ಮುಖಂಡ ಪ್ರವೀಣ್ ಪೀಟರ್ ನೇತೃತ್ವದ ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರನ್ನು ಸಲ್ಲಿಕೆ ಮಾಡಲಾಗಿದೆ. ನಂತರ ಮಾತನಾಡಿದ ಕೈ ಮುಖಂಡ ಪೀಟರ್, ಚುನಾವಣಾ ಅಧಿಕಾರಿಗಳು ಬಿಜೆಪಿ ಅವರ ಅನತಿಯಂತೆ ನಡೆದುಕೊಳ್ಳುತ್ತಾ ಇದ್ದಾರೆ. ಬಿಜೆಪಿ ಬೆಂಗಳೂರು ಉತ್ತರ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ರಾಜಾಜಿನಗರದಲ್ಲಿ ಮತದಾನ ಮಾಡುವ 4-5 ಮನೆಗಳಿಗೆ ಶಾಸಕ ಸುರೇಶ್ ಕುಮಾರ್ ತೆರಳಿದರು. ಈ ವೇಳೆ ಚುನಾವಣಾ ಅಧಿಕಾರಿಗಳು ಮೂಕ ಪ್ರೇಕ್ಷಕರಂತೆ ವರ್ತನೆ ಮಾಡಿದ್ದಾರೆ. ಆ ಅಧಿಕಾರಿಗಳನ್ನು ವಜಾ ಮಾಡಬೇಕು ಹಾಗೂ ಮತಗಳನ್ನು ಅಸಿಂಧುಗೊಳಿಸಬೇಕು ಅಂತ ಆಗ್ರಹಿಸಲಾಗಿದೆ. ಈ ಪ್ರಕ್ರಿಯೆಯಲ್ಲಿ ರಾಜಾಜಿನಗರದಲ್ಲಿ ಬಿಜೆಪಿಯ ಪೋಲಿಂಗ್ ಏಜೆಂಟ್, ಎಲೆಕ್ಷನ್ ಕಮಿಷನ್ ಆಫೀಸರ್ಸ್ ಜೊತೆ ಅದ್ರ ಜೊತೆ ಒಬ್ಬರು ಮೈಕ್ರೋ ಅಬ್ಸರ್ವರ್ ಅಂತ ಒಬ್ಬರು ಆಫೀಸರ್ಸ್ ಇದ್ದಾರೆ. ಈ ಏಜೆಂಟ್ ಏನು ಮಾಡ್ತಾರೆ, ಮನೆ ಒಳಗಡೆನೇ ಕರ್ಕೊಂಡು ಹೋಗ್ತಾರೆ, ಪೋಲ್ ಮಾಡಿಸ್ತಾರೆ, ವೋಟ್ ಮಾಡಿಸಿ ಕೆಳಗಡೆ ಇಳಿತಾರೆ. 1 ಮನೆ 2 ಮನೆ 3 ಮನೆ 5 ಮನೆ ಅದೇ ಥರ ಮಾಡಿದಾಗ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತ ಮತ್ತು ಮಾಜಿ ಮೇಯರ್ ಆದಂಥ ಪದ್ಮಾವತಿ ಅವರು ಹೋಗಿ ಕೇಳಿದಾಗ ಅದು ನಮ್ಮ ಮನೆ ಅಂತ ಗಲಾಟೆ ಮಾಡಲಿಕ್ಕೆ ಬಿ ಜೆ ಪಿ ಏಜೆಂಟ್ ಅವ್ರು ಬರ್ತಾರೆ. 5 ಮನೆ 6 ಮನೆ ಒಬ್ಬರು ಮನೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಯಾವ ರೀತಿ ಈ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ. ಎಲೆಕ್ಷನ್ ಕಮಿಷನರ್, ಎಲೆಕ್ಷನ್ ಆಫೀಸರು ಅವ್ರ ಐ ಡಿ ಕಾರ್ಡ್ ತೋರಿಸಿ ಅಂದಾಗ ಆ ಜೇಬಿಂದ ಇದನ್ನು ತೆಗಿತಾರೆ, ಅದರಲ್ಲಿ ಕಾರ್ಡೇ ಇರಲ್ಲ, ಬರೀ ಟ್ಯಾಗ್ ಮಾತ್ರ ಕಾಣ್ತದೆ, ಬರೀ ಟ್ಯಾಗ್ ಮಾತ್ರ ಇದೆ ಇದರಲ್ಲಿ. ಆಮೇಲೆ ಇವರು ಮೈಕ್ರೋ ಅಬ್ಸರ್ವರ್ ಅಂತ ಇನ್ನೊಬ್ಬರು ಮೈಕ್ರೋ ಅಬ್ಸರ್ವರ್ ಅಂತ ಇವ್ರನ್ನೊಬ್ಬರು ಹಾಕಿರ್ತಾರೆ. ಈ ಮೈಕ್ರೋ ಅಬ್ಸರ್ವರ್ ಏನಕ್ಕೆ ಹಾಕೋದಪ್ಪ ಅಂದರೆ, ಇನ್ ಕೇಸ್ ಎಲೆಕ್ಷನ್ ಆಫೀಸರ್ ಏನೋ ತಪ್ಪು ಮಾಡಿದ್ರೆ ಮೈಕ್ರೋ ಅಬ್ಸರ್ವರು ಸರಿ ಮಾಡಲಿಕ್ಕೆ ಒಂದು ಅವಕಾಶ ಇರೋದು. ಎಲೆಕ್ಷನ್ ಕಮಿಷನ್ ಎಷ್ಟು ನಿಷ್ಕ್ರಿಯ ಆಗಿದೆ ಅಂದರೆ, ಬರೇ ಮೀಟಿಂಗ್ಗಳು ಮಾಡ್ತಾರೆ 4 ಗೋಡೆ ಮಧ್ಯದಲ್ಲಿ, ಬಟ್ ಕಾರ್ಯರೂಪಕ್ಕೆ ಬರಬೇಕಾದ್ರೆ, ಆ್ಯಕ್ಷನ್ಗೆ ಬರಬೇಕಾದ್ರೆ ಎಲ್ಲೋ ಒಂದು ಕಡೆ ದಾರಿ ತಪ್ತಾ ಇದ್ದಾರೆ. ರಿಯಾಲಿಟಿನೇ ಬೇರೆ ಇದೆ. ಆನ್ ದಿ ಗ್ರೌಂಡು ಮೈಕ್ರೋ ಅಬ್ಸರ್ವರ್ಸ್ಗೆ, ಎಲೆಕ್ಷನ್ ಆಫೀಸರ್ಸ್ಗೆ AC ಕಾರಲ್ಲಿ ಕೊಟ್ಟು ಅವರು ಕೂತು ತಿರುಗಾಡ್ಕೊಂಡು ಅವ್ರ ಕೆಲಸ ಮುಗಿದ್ರೆ ಸಾಕು, ಅವ್ರದ್ದೇನು ಮನೆಗಳು